ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಮಗ 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 ಏನ್ ಹೇಳೋಣ ಮ್ಯಾಚ್ ಬಗ್ಗೆ. ಈ ತರ ಮ್ಯಾಚ್ನ ನಾವು ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿದಿಲ್ಲ. ಆ ತರ ಆಯ್ತು. ಒನ್ ಸೈಡೆಡ್ ಯಾವ ತರ ಡಾಮಿನೇಟ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್. ಯಪ್ಪ, RCB ಯಾವ್ದೇ ಸಿಚುವೇಶನ್ ಅಲ್ಲೂ ಗೇಮ್ ಅಲ್ಲಿ ಇದ್ದೇ ಇಲ್ಲ. ಆ ತರ ಡಾಮಿನೇಟ್ ಮಾಡಿದ್ದು RR. ನಾನಂತೂ ಈ ತರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಏನು ವೈಭವ್ ಸೂರ್ಯವಂಶಿ ಆಡ್ತಾ ಇರೋ ಕತೆ, ಅವ್ರು ಆಡ್ತಾ ಇರೋ ಕತೆ ನೋಡಿದ್ರೆ ಏನ್ ಬೌಲರ್ಸ್ ಸ್ವಲ್ಪ ಆದ್ರೂ ವ್ಯಾಲ್ಯೂ ಬೇಡ, ಒಂಥರ ಭಯ ಅನ್ನೋದು ಬೇಡವಾ ಅವ್ರಿಗೆ. ನೀನ್ ಯಾವ ಬೌಲರ್ ಆದ್ರೆ ಏನು, ನಾನ್ ಬಾಲ್ ನೋಡಿ ಹೊಡಿತೀನಿ ಅಷ್ಟೇ ಅವ್ರು ಆಡ್ತಾ ಇರೋದು. ಅದು ಬೇರೆ ಇವ್ರು ಬ್ಯಾಟಿಂಗ್ ಆಡ್ಬೇಕಾದಾಗ ಇಂಪ್ಯಾಕ್ಟ್ ಸಿಂಗಲ್ಸ್ ಡಬಲ್ಸ್ ಇದೆ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ಯಾರಾದ್ರೂ ಹೋಗಿ ನೆನಪು ಮಾಡ್ಬೇಕಾಯ್ತು, ಸಿಂಗಲ್ಸ್ ಡಬಲ್ಸ್ ಇದೆ, ಬರೀ 4-6 ಮಾತ್ರ ಅಲ್ಲ ಅಂತ. ಏನ್ ಬರೀ 4-6 ಅಲ್ಲೇ ಡೀಲ್ ಮಾಡೋದ? ಈ ತರ ಎಲ್ಲ ರನ್ ಸ್ಕೋರ್ ಮಾಡಿದ್ರೆ ಬೌಲರ್ಸ್ ರೆಪ್ಯುಟೇಷನ್ ಅನ್ನೋದೇ ಹಾಳು ಮಾಡ್ಬಿಡ್ತಾರೆ, ವ್ಯಾಲ್ಯೂ ಇಲ್ದಂಗ್ ಮಾಡ್ಬಿಡ್ತಾರೆ ಬೌಲರ್ಸ್ಗೆ. ಒಂಥರ ಇವ್ ನೋಡಿ, ಜಾಸ್ ಹಾಜಲ್ವುಡ್ ಅಂದ್ರೆ ಏನೋ ಒಂದು ರೇಂಜಿಗೆ ಸ್ವಲ್ಪ ಹೆಸರಿದೆ. ಇವ್ರು ಈ ತರ ಎಲ್ಲ ಹೊಡೆದ್ಬಿಟ್ರೆ ಜಾಸ್ ಹಾಜಲ್ವುಡ್ ಅವ್ರಿಗೆ ನಾನ್ ಈ ತರ ಹೊಡೆದೆ ಅಂತ ಹೇಳ್ಕೋಬಹುದು. ಆ ತರ ವ್ಯಾಲ್ಯೂ ಇಲ್ದಂಗ್ ಮಾಡ್ಬಿಡ್ತಾರೆ ಬೌಲರ್ಸ್ಗೆ. ಸರಿಯಾಗಿ ರಾಜಸ್ಥಾನ್ ರಾಯಲ್ಸ್ ಆಡಿದ್ರು. ನಮ್ಮ RCB ಕಡೆಯಿಂದ ಅಂತೂ ಇವತ್ತು ಯಾವ್ದೇ ಇದ್ರಲ್ಲೂ ಅಷ್ಟೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬ್ಯಾಟಿಂಗ್ ಅಲ್ಲೂ ಕೊಲಾಪ್ಸ್ ಆದ್ರು, ಬೌಲಿಂಗ್ ಅಲ್ಲೂ ಅಷ್ಟೇ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಇವತ್ತು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ ಮೆಚ್ಕೋಬೇಕು, ಚೆನ್ನಾಗಿ ಮಾಡಿದ್ರು. ಪ್ರತಿಯೊಂದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕಬಿಡಿ ಅಂತ ಹೇಳ್ತಾ ಟಾಸ್ಗೆ ಬರೋಣ. ಇವತ್ತು ಟಾಸ್ ವಿನ್ ಆಗಿದ್ದು ಯಾರು? ರಾಜಸ್ಥಾನ್ ರಾಯಲ್ಸ್. ಅವ್ರಿಗೆ ಗೊತ್ತಿತ್ತು ಮಳೆ ಬರೋ ಚಾನ್ಸಸ್ ಇತ್ತು, ಆದ್ರಿಂದ ಏನ್ ಮಾಡಿದ್ರು ಅಂದ್ರೆ ಚೇಸಿಂಗ್ ತಗತಿ ಬಂದ್ರು. ಯಾಕಂತ ಬರ್ತಾರೆ ಪಿಲ್ಸಾಲ್ಟು ಮತ್ತೆ ವಿರಾಟ್ ಕೊಹ್ಲಿ. ಏನ RCB ಮೊದಲನೇ ಬಾಲೇ ವಿಕೆಟಾ ಪಿಲ್ಸಾಲ್ಟು. ಜೋಪ್ರಾ ಆರ್ಚರ್ ಬಿಟ್ರು ಬಾಲು, ಪಿಲ್ಸಾಲ್ಟ್ ಗೊತ್ತೇ ಆಗ್ಲಿಲ್ಲ ಎಲ್ಲಿ ಬಂತು ಅಂತ. ಆ ರೇಂಜಿಗೆ ಬಂತು ಬೌನ್ಸರ್ ಬಾಲು, ಗ್ಲೌಸ್ ಬಡೀತು, ವಿಕೆಟ್ ಕೀಪರ್ ಕ್ಯಾಚ್ ಕೊಟ್ಟು ಹೋದ್ರು. ನೆಕ್ಸ್ಟ್ ಪಡಿಕಲ್ ಬಂದ್ರು. ಅವ್ರ ಕಡೆಯಿಂದ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ 3 hours ಕಷ್ಟ ಇತ್ತು, ಯಾಕಂದ್ರೆ ಕವರ್ಸ್ ಒಳಗಡೆ ಇತ್ತಲ್ವಾ ಪಿಚ್ಚು, ಸ್ವಲ್ಪ ಮಾಯಿಶ್ಚರ್ ಅನ್ನೋದೆಲ್ಲ ಇತ್ತು. ಅದರಿಂದ ಬಾಲ್ ಸ್ವಲ್ಪ ಲೇಟ್ ಆಗಿ ಸೀಮ್ ಆಗೋದು, ಸ್ವಿಂಗ್ ಆಗೋದೆಲ್ಲ ಆಗ್ತಾ ಇತ್ತು. ಸ್ವಲ್ಪ ಕಷ್ಟಪಟ್ರು. ಕೊಹ್ಲಿನೂ ಅಷ್ಟೇ, ಕೊಹ್ಲಿ ಯಾವಾಗ್ಲೂ ಔಟ್ ಆಗ್ಬೇಕಾಯ್ತು. ಅವ್ರದ್ದೆಲ್ಲ ಇನ್ಸೈಡ್ ಎಡ್ಜಸ್ ಎಲ್ಲ ಜಾಸ್ತಿ ಆಗಿ ಫೋರ್ಸ್ ಎಲ್ಲ ರನ್ಸ್ ಅಲ್ಲೇ ಬಂದಿದ್ದು ಅವ್ರದ್ದು. ನೆಕ್ಸ್ಟ್ ಪಡಿಕಲ್ ಬರ್ತಾರಲ್ವಾ, ಪಡಿಕಲ್ ಮತ್ತೆ ಕೊಹ್ಲಿಯಿಂದ ಎಲ್ಲೋ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬರುತ್ತೆ. ಒಂದು 45 runs ಏನೋ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಇದೇ ನಮ್ಮ RCB ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬರೋದು. ಪಡಿಕಲ್ ಎಲ್ಲೂ ಅಷ್ಟೊಂದೇನು ಇನ್ನಿಂಗ್ಸ್ ಆಡಕ್ ಆಗಲ್ಲ. ಅವರು ಬೇಗ ಜೋಪ್ರಾ ಆರ್ಚರ್ಗೆ 6 ಹೊಡೆಯಕ್ಕೆ ಹೋಗಿ ಔಟ್ ಆಗ್ಬಿಟ್ಟು ಹೋಗ್ತಾರೆ. ಮತ್ತೆ ವಿರಾಟ್ ಕೊಹ್ಲಿನೂ ಅಷ್ಟೇ, ವಿರಾಟ್ ಕೊಹ್ಲಿಯಿಂದಾನೇ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡ್ಕಾಗಲ್ಲ. ಆಡ್ತಾರೆ ಒಂದು 32 runs 16 balls ಅಲ್ಲಿ ಆಡ್ತಾರೆ, ಚೆನ್ನಾಗೇನೆ ಆಡ್ತಾ ಇರ್ತಾರೆ. ರವಿ ಬಿಷ್ಣೋಯ್ ಆಗ್ತಾರಲ್ವಾ ಗೂಗ್ಲಿ, ಅದನ್ನ ರೀಡ್ ಮಾಡಕ್ ಆಗದೆ ವಿಕೆಟ್ ಟಿನಿಂಗ್ ಅನ್ನುತ್ತೆ, ಸಕ್ಕದಾಗಿ ಹಾಕಿದ್ರು. ಹೇಳ್ಬೇಕಂದ್ರೆ ರವಿ ಬಿಷ್ಣೋಯ್ ಬೌಲಿಂಗ್ ಅಲ್ಲಿ ಸಕ್ಕದಾಗಿ ಮಾಡಿದ್ರು. ಅವ್ರ ಕಡೆ 4 overs ಅಲ್ಲಿ 32 runs ಅಷ್ಟೇ ಕೊಟ್ಟಿದ್ದು, 2 wickets ತಗೊಂಡಿದ್ದು. ಮತ್ತೆ ಜೋಪ್ರಾ ಆರ್ಚರ್ ಅಷ್ಟೇ 3 overs ಅಲ್ಲಿ 33 runs ಕೊಟ್ಟು 2 wickets. ಒಂಥರ ಚೆನ್ನಾಗಿ ಮಾಡಿದ್ರು. ಜಡೇಜಾನು ಅಷ್ಟೇ ಸಕ್ಕದಾಗಿ ಮಾಡಿದ್ರು. ಒಂಥರ ಅವ್ರು ಬೌಲಿಂಗ್ ಸಕ್ಕದಾಗಿ ಮಾಡಿದ್ರು. ಎಕ್ಸ್ಪೆನ್ಸಿವ್ ಆಗಿದ್ರು ಕೆಲವರು, ಬಟ್ ಅದೇ ತರ ಸಖತ್ತಾಗಿ ಎಕನಾಮಿಕ್ ಆಗು ಬೌಲಿಂಗ್ ಮಾಡಿದ್ರು. ಮತ್ತೆ ರಜಿತ್ ಪಡಿದಾರ್ ಬರ್ತಾರೆ. ಮತ್ತೆ ನಮ್ದು ಪವರ್ ಪ್ಲೇದಲ್ಲಿ ಪರವಾಗಿಲ್ಲ, ಒಂದ್ ರೇಂಜ್ ಸ್ಕೋರ್ ಏನೇ ಇತ್ತು, ಬಟ್ ವಿಕೆಟ್ಸ್ ಮಾತ್ರ ಕಳ್ಕೊತಾ ಇದ್ರು. 6 overs ಅಲ್ಲಿ 61 runs ಇತ್ತು, ವಿಕೆಟ್ಸ್ ಮಾತ್ರ 3 wickets ಕಳ್ಕೊಂಡಿದ್ರು. ಒಂಥರ ವಿಕೆಟ್ ಬ್ಯಾಟಿಂಗ್ ಕೊಲಾಪ್ಸ್ ಅಂತ ಹೇಳ್ಬೋದು. ರಜತ್ ಪಟಿದಾರ್ ಒಬ್ರೆ ಲಾಸ್ಟ್ ತನಕ ಇದ್ದು, ಪಾಪ ಅವ್ರು ಒಂಥರ ಕನ್ಸಾಲಿಡೇಷನ್ ಮಾಡಿ ಲಾಸ್ಟ್ ತನಕ ಹೋಗಿ ಲಾಸ್ಟ್ ಅಲ್ಲಿ ಹೊಡೆಯಕ್ ಹೋಗ್ತಾರೆ. ಅವರು 63 runs ಹೊಡಿತಾರೆ. ಅವ್ರೊಬ್ರೆ ನಮ್ಮ RCB ಕಡೆ ಚೆನ್ನಾಗಿ ಆಡೋದು. ಮತ್ತೆ ಲಾಸ್ಟ್ ಅಲ್ಲಿ ಶಫರ್ಡ್ ಇಂದ ಒಂದು ಕ್ಯಾಮಿಯನ್ ಆಗಿ ಬಂತು, ಒಂದು 22 runs. ಮತ್ತೆ ಇಂಪ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ RCB ಪ್ಲಾನ್ ಇದ್ದಿದ್ದೇನು ಇಂಪ್ಯಾಕ್ಟ್ ಬೇರೆ ಬೌಲರ್ ತಗೋಬೇಕು ಅಂತ. ಯಾವ ರೇಂಜಿಗೆ ಕೊಲಾಪ್ಸ್ ಆದ್ರು ಅಂದ್ರೆ ಬ್ಯಾಟಿಂಗು, ಬ್ಯಾಟರ್ನೇ ತಗೋಬಿಟ್ರು, ಬೇರೆ ಆಪ್ಷನ್ ಇದ್ದಿಲ್ಲ. ನೀವು 170 ಎಲ್ಲ ಟಾರ್ಗೆಟ್ ಕೊಟ್ರೆ ಆಗೋದಿಲ್ಲ. ಏನೋ 200 ಟಾರ್ಗೆಟ್ ಆದ್ರೂ ಕೊಟ್ಟು ಏನೋ ಸ್ವಲ್ಪ ಆಡ್ಸ್ಕೊಳ್ಳೋಣ ಅಂತ ಏನ್ ಮಾಡಿದ್ರು, ವೆಂಕಟೇಶ್ ಅಯ್ಯರ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಂಡ್ರು ಬ್ಯಾಟರ್ ಆಗಿ. ಅವ್ರ ಕಡೆಯಿಂದ ಅವರು ಸ್ವಲ್ಪ 10 balls ತಿನ್ಕೊಂಡಿದ್ರು, ಹೊಡೆಯಕ್ಕೆ ಆಗಿಲ್ಲ. ಮತ್ತೆ ಸಖತ್ತಾಗಿ ಆಡಿದ್ರು. ಒಂದು ಕ್ಯಾಮಿಯನ್ ಹಾಕಂತ ಬಂತು ಅವ್ರ ಕಡೆಯಿಂದ, 29 runs ಬಂತು. ಚೆನ್ನಾಗಿ ಆಡಿದ್ರು. ಇಷ್ಟೆಲ್ಲ ಮುಗಿಯೋಷ್ಟೊಳಗಡೆ ನಮ್ದು ಹಂಗು ಹಿಂಗಿ ಕಷ್ಟಪಟ್ಟು ಅದು ಇದು ಮಾಡಿ 201 ಟಾರ್ಗೆಟ್ ಕೊಟ್ರು. ನೆಕ್ಸ್ಟ್ ನೋಡಿ ಅದನ್ನ ಚೇಸ್ ಮಾಡಕ್ಕಂತ ಬರ್ತಾರೆ RR ಬ್ಯಾಟ್ಸ್ಮನ್ಸ್. ಎಲ್ಲಾರ್ಗು ಗೊತ್ತಿತ್ತು RR ಬ್ಯಾಟ್ಸ್ಮನ್ಸ್ ಕಡೆಯಿಂದ ಟಾಪ್ ಆರ್ಡರ್ ಮಾತ್ರ ಸ್ಕೋರ್ ಬರ್ತಾರದು. ನೀವೇನಾದ್ರೂ ಮ್ಯಾಚ್ ವಿನ್ ಆಗ್ಬೇಕಾದ್ರೆ ಟಾಪ್ ಆರ್ಡರ್ ನ ಅರ್ಲಿ ವಿಕೆಟ್ ತೆಗಿಬೇಕು ಅಂತ. ಬಟ್ ಆ ಕೆಲಸ RCB ಕೈಯಲ್ಲಿ ಮಾಡಕ್ಕಾಗಿಲ್ಲ. ಮೊದಲನೇ ಓವರ್ ಏನೋ ಅಷ್ಟೊಂದೇನೋ ನಾರ್ಮಲ್ ಆಗುತ್ತೆ. 2ನೇ ಓವರ್ ಅಲ್ಲಿ ವಿಕೆಟ್ ತೆಗಿತಾರೆ. ಜಾಸ್ ಹಾಜಲ್ವುಡ್ ಬಂದು SSV ಜೈಸ್ವಾಲ್ ನ ಔಟ್ ಮಾಡ್ತಾರೆ. ವೈಭವ್ ಸೂರ್ಯವಂಶಿ ಆಡ್ತಾ ಇರ್ತಾರೆ. ಮತ್ತೆ ನೆಕ್ಸ್ಟ್ ಬರ್ತಾರಲ್ವ SSV ಜೈಸ್ವಾಲ್ ಔಟ್ ಆಗ್ತಾನೆ, ಧ್ರುವ್ ಜುರೇಲ್ ಬರ್ತಾರೆ. ಇಬ್ರು ಯಾವ ತರ ಆಡಿದ್ದು. ಧ್ರುವ್ ಜುರೇಲ್ ಅಷ್ಟೇ, ನಾವೇನೋ ಅವ್ರಾದ್ರೂ ನಿಧಾನಕ್ಕೆ ಆಡ್ತಾರೆ, ಅವ್ರು ಬಂದಂಗೆ ಹೊಡಿತಾವ್ರೆ. ವೈಭವ್ ಸೂರ್ಯವಂಶಿನೂ 4-6 ಎಲ್ಲ ಡೀಲ್ಸ್ ಮಾಡ್ತಾವ್ರೆ. ಅದು ಜಾಸ್ ಹಾಜಲ್ವುಡ್ ಹಾಕಿದ್ರಲ್ವ ಓವರು, ಏನ್ ಅವ್ರಿಗೆ ಒಂಚೂರು ವ್ಯಾಲ್ಯೂ ಆದ್ರೂ ಕೊಡೋದು ಬೇಡವಾ? ಆ ರೇಂಜ್ಗೆ ಹೊಡೆಯೋದು 4ನೇ ಓವರು.
ನಾನಂತೂ ಒಂಥರ ಸೈಕ್ ಆಗ್ಬಿಟ್ಟೆ. ಏನು ಜಾಸ್ತಿ 3-4 1-6 ಯಾವುದೇ ಬೌಲರ್ ಬರ್ಲಿ, ಯಾವುದೇ ಮೇನ್ ಬೌಲರ್ ಇರ್ಲಿ, ಅವ್ರ ರೆಪ್ಯುಟೇಷನ್ ಹಾಳು ಮಾಡ್ಬಿಡ್ತಾರೆ ಈ ತರ ಎಲ್ಲ ಹೊಡೆದ್ರೆ. ಯಾವ ರೇಂಜ್ ಹೊಡೆದಿದ್ದು. ಇನ್ಫ್ಯಾಕ್ಟ್ ನಮ್ಮ RCB ಪವರ್ ಪ್ಲೇದಲ್ಲೇ ಗೇಮಿಂದ ಆಚೆ ಹೋಗ್ಬಿಡ್ತು. ಅಲ್ಲೇ ಬಿಟ್ಬಿಟ್ರು ಮ್ಯಾಚ್ ವಿನ್ ಆಗಕ್ಕಾಗಲ್ಲ ಅಂತ. ಯಾವ ರೇಂಜ್ ಆಡಿದ್ದು ಇವರು. ಪವರ್ ಪ್ಲೇದಲ್ಲೇ 97 ರನ್ಸು. ಇವ್ರದ್ದು IPL ಹಿಸ್ಟ್ರಿಲಿ RRದು ಪವರ್ ಪ್ಲೇದಲ್ಲಿ ಹೈಯೆಸ್ಟ್ ಸ್ಕೋರ್ನರ್ ನಮ್ಮ RCB ವಿರುದ್ಧ ಕಲೆ ಹಾಕಿದ್ದು. ಅಲ್ಲೇ ನೋಡಿ 6 ಓವರ್ಸ್ಗೆ 97 ರನ್ ಅಂದ್ರೆ ಇನ್ನೇನಿರುತ್ತೆ. ಬಾಲ್ ಟು ಬಾಲ್ ರನ್ಸ್ ಅಲ್ಲೇ ಬಂದ್ಬಿಟ್ಟಿತ್ತು ನೆಕ್ಸ್ಟ್. ಆಮೇಲೆ ಚೇಸ್ ಮಾಡ್ಬೇಕಾದಾಗ ಸಖತ್ತು ಆಡಿದ್ರು ಬ್ಯಾಟಿಂಗು. ವೈಭವ್ ಸೂರ್ಯವಂಶಿ ಅಂತೂ ಚಚ್ಚಿ ಬಿಸಾಕ್ಬಿಟ್ರು ಅಂತ ಹೇಳಿ. RCB ಬೌಲರ್ಸ್ಗಂತೂ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಆ ತರ ಮಾಡಾಕ್ಬಿಟ್ರು. ಧ್ರುವ್ ಜಿಲ್ಲೆಯಲ್ಲಿ ಸಖತ್ತಾಗಿ ಬಂತು. ಇಂಪ್ಯಾಕ್ಟ್ ಇವ್ರು 2ನೇ ವಿಕೆಟ್ ಬಿದ್ದಿದ್ದೆ 129 ರನ್ಸ್ ಕಲೆ ಹಾಕ್ಬಿಟ್ಟಿದ್ರು. ಅವಾಗ 2ನೇ ವಿಕೆಟ್ ಬಿದ್ದಿದ್ದು. ಅವಾಗ ಬಿದ್ದಿದ್ದು ಯಾರು? ವೈಭವ್ ಸೂರ್ಯವಂಶಿ. ಕುನಾಲ್ ಪಾಂಡ್ಯ ಆ ಓವರ್ ಅಲ್ಲಿ ವಿಕೆಟ್ ತೆಗಿತಾರೆ. ಆ ಓವರ್ ಅಲ್ಲಿ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ 2 ವಿಕೆಟ್ಸ್ ತೆಗಿತಾರೆ. ವೈಭವ್ ಸೂರ್ಯವಂಶಿ ಔಟ್ ಆಗ್ತಾರೆ. ನೆಕ್ಸ್ಟ್ ಇಟ್ಮೇರು ಬರ್ತಾರಲ್ವಾ, ಇಟ್ಮೇರು ಬರ್ತಾನೆ. ಅವ್ರು ಬೌನ್ಸರ್ ಆಗ್ಬಿಡ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕಂತಾನೆ ಆ ಬಾಲ್ ಗೊತ್ತಾಗಲ್ಲ. ಹಿಂದೆ ಹೊಡೆಯಕ್ ಹೋಗ್ತಾರೆ, ಕ್ಯಾಚ್ ಕೊಟ್ಬಿಡ್ತಾರೆ. ಇಲ್ಲೇನೋ ಒಂಚೂರು RCBಗೆ ಹೋಗ್ ಬರುತ್ತೆ. ಇಲ್ಲೇ ಒಂಚೂರು ಹೋಗ್ ಬರೋದು, ಇವಾಗ್ಲಾದ್ರೂ ಏನಾದ್ರು ಮಾಡ್ತಾರ, ಏನಾದ್ರು ವಿನ್ ಆಗೋತಾರ, ಇಲ್ಲ ಕಮ್ ಬ್ಯಾಕ್ ಮಾಡ್ತಾರ ಅಂತ. ಬಟ್ ಪರವಾಗಿಲ್ಲ, ಆ ಟೈಮಲ್ಲಿ ಒಂಚೂರು ರನ್ಸ್ ನ ಅಷ್ಟೇ ತಡೆ ಹಾಕಿದ್ರು. ಮತ್ತೆ ಹಂಗೆ ಒಂದು ಓವರ್ ಗ್ಯಾಪ್ ಬಿಟ್ಕೊಂಡು ಏನ್ ಮಾಡಿದ್ರು, ರಿಯಾನ್ ಫರಾಗ್ ಕೂಡ ಔಟ್ ಆಗ್ಬಿಟ್ರು. ಜಾಸ್ ಹಾಜಲ್ವುಡ್ ಹಾಕಿದ್ರು. ಜಾಸ್ ಹಾಜಲ್ವುಡ್ ಬೌಲಿಂಗ್ ಅಲ್ಲಿ 6 ಹೊಡೆಯಕ್ ಹೋಗಿ ರಿಯಾನ್ ಫರಾಗ್ ಔಟ್ ಆದ್ರು. ನೋಡಿ ಇಲ್ಲಿ ನಮ್ಮ RCBಗೆ ಆ ಟೈಮಲ್ಲಿ ವಿಕೆಟ್ಸ್ ಎಲ್ಲ ಬೇಕಾಗಿತ್ತು. ಯಾವ ತರ ಆಡ್ಸಿದ್ರು ಅಂದ್ರೆ 16 ಓವರ್ ಒಳಗಡೆನೆ ಮೇನ್ ಬೌಲರ್ಸ್ ಎಲ್ಲ ಮುಗ್ಸಾಕ್ಬಿಟ್ಟಿದ್ರು. ಇನ್ನೆಲ್ಲ ಲಾಸ್ಟ್ ಅಲ್ಲಿ ಶೆಫರ್ಡ್ ಆ ತರ ಇದ್ದಿದ್ದು. ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ನ ತಗೊಂಡ್ರಲ್ಲ, ಒಂದು ಬೌಲರ್ ನಮ್ಗೆ ಕಡಿಮೆ ಆಗ್ಬಿಟ್ರು. ಆದ್ರಿಂದ ಏನ್ ಮಾಡಿದ್ರು, ಬೇರೆಯವ್ರಿಗೆ ಕೊಡ್ಲೇಬೇಕಾಗಿತ್ತು. ಟೀಮ್ ಡೇವಿಡ್ ಹಾಕಿದ್ರು, ಅವರು ಎಕ್ಸ್ಪೆನ್ಸಿವ್ ಆಗ್ಬಿಟ್ರು. ನಮ್ ಕಡೆ ಅಭಿನಂದನ್ ಸಿಂಗ್ ಏನ್ ಬೌಲಿಂಗ್ ಆಗ್ತಾ ಇರೋದು, ಒಂಥರ ವರ್ಸ್ಟ್ ಬೌಲಿಂಗ್ ಅಂತ ಹೇಳ್ಬೋದು. ಅವ್ರಿಗೆ 3 ಮ್ಯಾಚ್ ಚಾನ್ಸ್ ಕೊಟ್ಟಿದ್ದಾರೆ. 3 ಮ್ಯಾಚ್ ಅಲ್ಲಿ ಇವ್ರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ನನ್ಗೆ ಅನ್ಸ್ದಂಗೆ ಇವ್ರನ್ನ ನೆಕ್ಸ್ಟ್ ಚೇಂಜ್ ಮಾಡ್ಲೇಬೇಕು. ಈ ತರ ಎಲ್ಲ ಲಾಸ್ಟ್ ಅಲ್ಲೂ ಬಂದು ಈ ತರ ಎಲ್ಲ ಓಡಿಸ್ಕೊತಾರೆ. ಇವಾಗ ವಿಕೆಟ್ಸ್ ಬಿತ್ತು, ಅಲ್ಲೆಲ್ಲ ಸ್ವಲ್ಪ ಕಟ್ ಹಾಕಿದ್ರು. ಆ ಟೈಮಲ್ಲೂ ಬಂದು ಬೌಂಡ್ರೀಸ್ ಕೊಡ್ತಾ ಇದಾರೆ. ಯಾವ ತರ ಬೌಲಿಂಗ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಲ್ಲ. ಅದ್ ಯಾಕೆ ನೆಕ್ಸ್ಟ್ ನನ್ಗೆ ಅನ್ಸ್ದಂಗೆ ಇವ್ರನ್ನ ಚೇಂಜ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ RCBಗೆ. ಅದೇ ಅವ್ರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಕಳ್ಕೊಂಡಾಗ ಏನೋ ಒಂದು ಹೋಪ್ ಬಂದಿತ್ತು. ಮತ್ತೆ ಜಡೇಜಾ ಬಂದ್ರು. ಧ್ರುವ್ ಜಡೇಜಾ ವಿಕೆಟ್ ಬಿದ್ದೇ ಇಲ್ಲ. ಅವರೇ ಆರಾಮಾಗಿ ಮ್ಯಾಚ್ ಮುಗಿಸಿದ್ರು ಅಂತ ಹೇಳ್ಬೋದು. ಧ್ರುವ್ ಜುರೇಲ್ ನೋಡಿ ಲಾಸ್ಟ್ ತನಕ ಇದ್ದು ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. RCB ನ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು. ಸಖತ್ತಾಗಿ ಆಡಿದ್ರು, ಒಳ್ಳೆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಿದ್ರು. ಈ ತರ ಆಡಿದಕ್ಕೆ ಅವ್ರಿಗೆ ರಿವಾರ್ಡ್ ಸಿಕ್ತು. ಇವಾಗ ಇವ್ರು ನೋಡಿ ನಂಬರ್ 1 ಪ್ಲೇಸ್ ಅಲ್ಲಿ ಅನ್ಬಿಟನ್ ಟೀಮ್ ಯಾವ್ದು ಅಂದ್ರೆ ಈ ಸೀಸನ್ ಅಲ್ಲಿ ರಾಜಸ್ಥಾನ್ 4 ವಿನ್ ಆಗಿದ್ದಾರೆ. ಸಖತ್ತಾಗಿ ಆಡಿದ್ರು, ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ರು. ನಮ್ಮ RCB ಕಡೆ ಇವತ್ತು ಒಂದು ಬ್ಯಾಡ್ ಡೇ ಅಂತ ಹೇಳ್ಬೋದು. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ, ಬೌಲಿಂಗು ಬ್ಯಾಟಿಂಗ್ ಯಾವುದೇ ನಮ್ ಕಡೆ ಬಂದಿಲ್ಲ. ಎಲ್ಲ RR ಕಡೆನೇ ಹೋಗಿರೋದು. ಒಂದು ಬ್ಯಾಡ್ ಡೇ ಆಗುತ್ತೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ತರ ಆಡ್ತಾರಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.